ಜೈ ರಾಮಕೃಷ್ಣ. ನಮಸ್ತೆ. ಸ್ವಾಮಿ ವಿವೇಕಾನಂದರ ಪತ್ರಮಾಲೆ ಗ್ರಂಥಾಧ್ಯಯನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಸಂಚಿಕೆ 8. ಶ್ರೀ ಬಲರಾಮ್ ಬೋಸರಿಗೆ. ಭಗವಾನ್ ಶ್ರೀರಾಮಕೃಷ್ಣರಿಗೆ ಪ್ರಣಾಮಗಳು. ಘಾಜಿಪುರ, 14 ಫೆಬ್ರವರಿ 1890. ಪೂಜ್ಯ ಮಹಾಶಯರೇ, ನಿಮ್ಮ ಪಶ್ಚಾತ್ತಾಪ ಸೂಚಕವಾದ ಕಾಗದ ಕೈ ಸೇರಿತು. ನಾನು ಈ ಸ್ಥಳವನ್ನು ಈಗಲೇ ಬಿಡುವುದಿಲ್ಲ. ಬಾಬಾಜಿಯವರ ಕೋರಿಕೆಯನ್ನು ಈಗ ಮಾನ್ಯ ಮಾಡದಿರುವುದು ಅಸಾಧ್ಯ. ಸಾಧುಗಳ ಸೇವೆ ಮಾಡುವುದರಿಂದ ಯಾವ ಬಗೆಯ ಗಣನಾರ್ಹವಾದ ಫಲವೂ ದೊರಕಲಿಲ್ಲವೆಂದು ದುಃಖವನ್ನು ನೀವು ವ್ಯಕ್ತಪಡಿಸಿರುವಿರಿ. ಅದು ನಿಜ, ಆದರೂ ನಿಜವಲ್ಲ. ಆದರ್ಶವಾದ ಆನಂದದ ದೃಷ್ಟಿಯಿಂದ ನೋಡಿದರೆ ನಿಜ. ಆದರೆ ನೀವು ನಿಮ್ಮ ಪ್ರಾರಂಭದ ಸ್ಥಿತಿಯ ಕಡೆ ಗಮನವನ್ನು ಹರಿಸಿದಾಗ ಮೊದಲು ನೀವೊಂದು ಮೃಗದಂತಿದ್ದಿರಿ, ಈಗ ಮನುಷ್ಯರಾಗಿರುವಿರಿ. ಮುಂದೆ ಒಬ್ಬ ದೇವತೆಯೋ ದೇವರೋ ಆಗಬಹುದೆಂದು ಗೊತ್ತಾಗುತ್ತದೆ. ಅಲ್ಲದೆ ಈ ಬಗೆಯ ಪಶ್ಚಾತ್ತಾಪ ಮತ್ತು ಅತೃಪ್ತಿ ತುಂಬಾ ಒಳ್ಳೆಯದು. ಅದು ನೀವು ಮುಂದುವರಿಯುವುದಕ್ಕೆ ಒಂದು ಪೀಠಿಕೆ. ಅದಿಲ್ಲದೆ ಯಾರು ಮೇಲೆ ಏಳಲಾರರು. ಯಾರು ಪ್ರಾರಂಭದಲ್ಲೇ ದೇವರನ್ನು ಕಾಣುವರೋ ಅವರು ಅಷ್ಟು ದೂರ ಮಾತ್ರ ಮುಂದುವರಿಯುವರು, ಅನಂತರ ಮುಂದುವರಿಯಲಾರರು. ಈ ಬಗೆಯ ನಿರಂತರ ಅತೃಪ್ತಿ ನಿಮ್ಮ ಮನಸ್ಸನ್ನು ಕಾಡುತ್ತಿರುವುದರಿಂದ ನೀವು ನಿಜವಾಗಿಯೂ ಧನ್ಯರು. ನಿಮಗಾವ ಅಪಾಯವೂ ಇಲ್ಲವೆಂದು ನಿರ್ಭೀತಿಯಿಂದಿರಿ. ನೀವು ಅತ್ಯಂತ ಬುದ್ಧಿಶಾಲಿಗಳು. ಜಯಗಳಿಸಲು ಸಹನೆಯೇ ಅತಿ ಮುಖ್ಯ ಎಂದು ಸಂಪೂರ್ಣವಾಗಿ ನಂಬಿ ಈ ವಿಷಯದಲ್ಲಿ ಚಂಚಲಚಿತ್ತರಾದ ನಮ್ಮಂತಹ ಹುಡುಗರೆಲ್ಲ ನಿಮ್ಮಿಂದ ಬಹಳವಾಗಿ ಕಲಿಯಬೇಕೆಂಬುದರಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ನೀವೊಬ್ಬರು ದಯಾಪೂರ್ಣ ವ್ಯಕ್ತಿಗಳು. ನಾನು ಹೆಚ್ಚೇನೂ ಬರೆಯಬೇಕಾದ್ದಿಲ್ಲ. ಮನುಷ್ಯನಿಗೆ ಕಿವಿಗಳೆರಡು, ಆದರೆ ಬಾಯಿ ಒಂದೇ. ಅದರಲ್ಲೂ ನೀವು ತುಂಬಾ ಸರಳ, ದೊಡ್ಡ ಮಾತು ಕೊಡುವುದಕ್ಕೆ ಹಿಂಜರಿಯುವವರು. ಈ ವಿಷಯದಲ್ಲಿ ಕೆಲವು ವೇಳೆ ನಿಮ್ಮೊಡನೆ ನನಗೆ ಭಿನ್ನಾಭಿಪ್ರಾಯವುಂಟು. ಆದರೆ ವಿಚಾರ ಮಾಡಿ ನೋಡಿದಾಗ ನೀವೇ ವಿವೇಚನೆಯಿಂದ ಕಾರ್ಯ ಮಾಡಿದ್ದೀರಿ ಎಂಬುದು ಸ್ಪಷ್ಟವಾಗುತ್ತದೆ. ನಿಧಾನ, ಆದರೆ ಖಂಡಿತ. ಹೇಗಾದರೂ ಈ ಪ್ರಪಂಚದಲ್ಲಿ ಪ್ರತಿಯೊಂದು ವ್ಯಕ್ತಿಯ ಮಾತನ್ನು ಅವಲಂಬಿಸುತ್ತದೆ. ಈ ಮಾತುಗಳ ಅಂತರಾರ್ಥವನ್ನು ತಿಳಿಯುವುದು, ಅದರಲ್ಲೂ ಎಲ್ಲವನ್ನೂ ಮರೆಮಾಡುವ ನಿಮ್ಮ ಮಿತವ್ಯಯದ ಬುದ್ಧಿ ಪ್ರತಿಯೊಬ್ಬರಿಗೂ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅವನೊಡನೆ ಬಹುಕಾಲ ಇರಬೇಕು. ಧರ್ಮ ಕೇವಲ ಪಂಥ ಕಟ್ಟುವುದಲ್ಲ, ದೊಡ್ಡ ಗೊಂದಲ ಎಬ್ಬಿಸುವುದಲ್ಲ. ನಮ್ಮ ಪೂಜ್ಯ ಆಚಾರ್ಯರ ಉಪದೇಶಗಳನ್ನೇಕೆ ನೀವು ಮರೆಯುವಿರಿ? ನಿಮ್ಮ ಕೈಲಾದಷ್ಟು ನೀವು ಸಹಾಯ ಮಾಡಿ. ಅದರಿಂದ ಒಳ್ಳೆಯದಾಯಿತೋ ಕೆಟ್ಟದಾಯಿತೋ ಎಂಬುದನ್ನು ನಿರ್ಣಯಿಸುವುದು ಬಹುಶಃ ನಮ್ಮ ಅಧಿಕಾರದ ಎಲ್ಲೆಯನ್ನು ಮೀರಿದುದು. ಗಿರೀಶ ಬಾಬುಗಳಿಗೆ ಬಂದ ದೊಡ್ಡ ಆಘಾತವನ್ನು ನೋಡಿದರೆ ಈ ಸಮಯದಲ್ಲಿ ಅವರು ಶ್ರೀಮಾತೆಗೆ ಸೇವೆ ಸಲ್ಲಿಸಿದರೆ ಶಾಂತಿ ಸಿಗುತ್ತದೆ ಎನ್ನಿಸುವುದು. ಅವರು ಅತ್ಯಂತ ಬುದ್ಧಿವಂತರು. ನಮ್ಮ ಪ್ರೀತಿಯ ಆಚಾರ್ಯರಿಗೆ ನಿಮ್ಮಲ್ಲಿ ಸಂಪೂರ್ಣ ನಂಬಿಕೆ ಇತ್ತು. ನಿಮ್ಮ ಮನೆಯಲ್ಲಲ್ಲದೆ ಬೇರೆಲ್ಲೂ ಅವರು ಊಟ ಮಾಡುತ್ತಿರಲಿಲ್ಲ. ಅಲ್ಲದೆ ಮಹಾಮಾತೆಯವರಿಗೂ ನಿಮ್ಮಲ್ಲಿ ಸಂಪೂರ್ಣ ವಿಶ್ವಾಸವಿದೆ ಎಂದು ಕೇಳಿರುವೆ. ಈ ಕಾರಣಗಳಿಂದ ಚಪಲಚಿತ್ತರಾದ ನಮ್ಮಂತಹ ಹುಡುಗರಿಂದ ಆದ ಕುಂದು ಕೊರತೆ ತಪ್ಪುಗಳನ್ನೆಲ್ಲ ದಯವಿಟ್ಟು ನೀವು ನಿಮ್ಮ ಸ್ವಂತ ಮಗನಿಂದ ಆದದ್ದೆಂದು ತಿಳಿದು ಸಹಿಸಿಕೊಳ್ಳಬೇಕು. ನಾನು ಹೇಳಬೇಕೆಂದದ್ದು ಇಷ್ಟೇ. ದಯವಿಟ್ಟು ಮರುಟಪ್ಪಾಲಿಗೆ ವಾರ್ಷಿಕೋತ್ಸವ ಎಂದು ನಡೆಯುವುದೆಂಬ ವಿಚಾರವಾಗಿ ತಿಳಿಸಿ. ನನ್ನ ಸ್ವಂತ ನೋವಿನಿಂದ ತುಂಬಾ ತೊಂದರೆಯಾಗುತ್ತಿದೆ. ಇನ್ನು ಸ್ವಲ್ಪ ದಿನಗಳಲ್ಲೇ ಈ ಸ್ಥಳವು ಮೈಲಿ ಮೈಲಿಗಳವರೆಗೆ ಗುಲಾಬಿ ಹೂಗಳಿಂದ ತುಂಬಿ ಅತ್ಯಂತ ಮನೋಹರವಾಗಿ ಕಾಣುವುದು. ಉತ್ಸವದ ದಿನಕ್ಕೆ ಕೆಲವು ಹೊಸ ಗುಲಾಬಿಗಳನ್ನು ಮತ್ತು ಸಸಿಗಳನ್ನು ಅಲ್ಲಿಗೆ ಕಳುಹಿಸುವುದಾಗಿ ಸತೀಶ ಹೇಳುತ್ತಿದ್ದಾನೆ. ನಿಮ್ಮ ಮಗನು ಒಬ್ಬ ಮನುಷ್ಯನಾಗಲಿ, ಹೇಡಿಯಾಗದಿರಲಿ ಎಂದು ಭಗವಂತನು ಆಶೀರ್ವದಿಸಲಿ. ನಿಮ್ಮ ವಿಶ್ವಾಸಪೂರ್ವಕ ವಿವೇಕಾನಂದ. ವಿಶೇಷ ಸೂಚನೆ: ಮಹಾಮಾತೆ ಬಂದಿದ್ದರೆ ನನ್ನ ಅನಂತ ಪ್ರಣಾಮಗಳನ್ನು ಅವರಿಗೆ ತಿಳಿಸಿ. ನನಗೆ ಅಚಲವಾದ ಸತತ ಪ್ರಯತ್ನ ಇರುವಂತೆ ಹರಸಬೇಕೆಂದು ಬೇಡಿ, ಅಥವಾ ಅದು ಈ ದೇಹದಲ್ಲಿ ಸಾಧ್ಯವಾಗದಿದ್ದಲ್ಲಿ ಅದು ಬೇಗ ನಾಶವಾಗಲಿ. ವಿವೇಕಾನಂದ.
ಧನ್ಯವಾದಗಳು. ಮುಂದುವರಿದ ಪತ್ರಮಾಲೆ ಮುಂದಿನ ಸಂಚಿಕೆಯಲ್ಲಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀಮಾತ.